ಯುವಕನ ಹತ್ಯೆಗೈದ ಆರೋಪಿಗಳನ್ನು 12 ಗಂಟೆಯಲ್ಲಿ ಬಂಧಿಸಿದ ಲಕ್ಷ್ಮೇಶ್ವರ ಪೊಲೀಸರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಯುವಕ ಮೊಹಮ್ಮದ್ ಫರೂಕ್ ಶೇಖ್ ಸನದಿ 29 ವರ್ಷ ಹತ್ಯೆಗೈದ ಪ್ರಕರಣವನ್ನು 12 ಗಂಟೆ ಒಳಗೆ ಭೇದಿಸಿರುವ ಲಕ್ಷ್ಮೇಶ್ವರ ಠಾಣೆ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಗಣೇಶ್ ನಗರದ ದವಲಾ ಸಾಬ್ ಮಕನದಾರ್ 22 ವರ್ಷ, ಹುಸೇನ್ ಸಾಬ್ ತಹಶೀಲ್ದಾರ್ 23 ವರ್ಷ, ಅಜಯ್ ಕುಮಾರ್ ಬಿಳೆಹಾಳ್ 18 ವರ್ಷ 7 ತಿಂಗಳು ಹಾಗೂ ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಪಟ್ಟ ಬಂಧಿತರು. ಕೊಲೆಯಾದ ಯುವಕ ಮೊಹಮ್ಮದ್ ಫರೂಕ್ ಶೇಖ್ ಸನದಿಗೆ ಈ ತಿಂಗಳ ಹಿಂದೆಯಷ್ಟೇ ಮದುವೆ ನಿಶ್ಚಯವಾಗಿತ್ತು. ಆದರೆ ಸನದಿಗೆ ನಿಶ್ಚಯವಾಗಿದ್ದ ಹುಡುಗಿಯನ್ನ ಪ್ರಕರಣದ ಒಂದು ಆರೋಪಿ ದವಲಸಾಬ್ ಮಕನದಾರ್ ಪ್ರೀತಿಸುತ್ತಿದ್ದ. ಏಕಾಏಕಿ ಮದುವೆ ನಿಶ್ಚಯ ಆಗಿದ್ದರಿಂದ ಕೋಪಗೊಂಡಿದ್ದ ದವಲಸಾಬ್ ಮಕನದಾರ್ ನನ್ನೊಂದಿಗೆ ಮತ್ತೆ 3 ಕರೆದುಕೊಂಡು ಲಕ್ಷ್ಮೇಶ್ವರಕ್ಕೆ ಬಂದು ಅಲ್ಲಿಂದ ಮೊಹಮ್ಮದ್ ಫರೂಕ್ ಶೇಖ್ ಸನದಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕತ್ತು ಸೀಳಿ ಕೊಲೆ ಮಾಡಿದ್ದ ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಕಬ್ಬಿಣದ ಕೊಡಲಿ ಸ್ವಿಫ್ಟ್ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಪಿಐ ಬಿವಿ ನ್ಯಾಮಗೌಡ, ಪಿಎಸ್ಐ ನಾಗರಾಜ್ ಗಡದ ಹಾಗೂ ಸಿಬ್ಬಂದಿಯಾದ ಆರ್.ಎಸ್. ಯರಗಟ್ಟಿ, ಎಂಎ ಶೇಖ್, ಎಆರ್ ಕಮ್ಮಾರ್, ಎಂಎಸ್ ಬಳ್ಳಾರಿ, ಅಪರಾಧ ವಿಭಾಗದ ಸಿಬ್ಬಂದಿ ಡಿಎಸ್ ನದಾಫ್, ಪಾಂಡುರಂಗರಾವ್, ಮಧುಚಂದ್ರ ಧಾರವಾಡ್, ಎಂವೈ ಉಪ್ಪಾರ್, ಬಸವರಾಜ ಮಳುಗುಂದ, ಸೋಮು ವಾಲ್ಮೀಕಿ, ಕೃಷ್ಣ ಹುಲಗೂರ, ಅಪ್ಪಣ್ಣ ರಾಠೋಡ್ ಹಾಗೂ ಗದಗ ಜಿಲ್ಲೆಯ ತಾಂತ್ರಿಕ ವಿಭಾಗದ ಗುರು ಬೋದಿಹಾಳ, ಸಂಜು ಕೊರಡಾರ ಅವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ವೀರಣ್ಣ ಹಡಪದ, NKS TV 4 ಲಕ್ಷ್ಮೇಶ್ವರ.